ಯತೀಂದ್ರ ಸಿದ್ದರಾಮಯ್ಯ ಅವರು ವಾಪಸ್ ತಂದೆಗೆ ಬಿಟ್ಟು ಕೊಟ್ಟಿರ್ತಾರೆ ಕ್ಷೇತ್ರವನ್ನು. ವರ್ಣ ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ ಸಿದ್ದರಾಮಯ್ಯ ಅವರು. ಅಲ್ಲಿಂದ ಶುರುವಾಗಿರುತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಲೋಕಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಮೈಸೂರಿನಿಂದ ಅವರು ಕಣಕ್ಕಿಳಿತಾರೆ ಅಂತೇಳಿ ಈ ಚರ್ಚೆಗಳೆಲ್ಲವೂ ಕೂಡ ಶುರುವಾಗ್ತಾ ಇತ್ತು. ಆದರೆ ಯಾರು ಕೂಡ ಎಲ್ಲೂ ತುಟಿ ಬಿಚ್ಚಿರಲಿಲ್ಲ. ಈಗ CM ಸಿದ್ದರಾಮಯ್ಯ ಅವರು ಕೆಲವರಿಗೆ ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ತಿಳಿಸಿದರು. ಅದರಲ್ಲೂ ಕಾಂಗ್ರೆಸ್ನ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಕಾಂಗ್ರೆಸ್ನ 3 ಶಾಸಕರು ಹಾಗೂ ಒಬ್ಬ ಮಾಜಿ ಶಾಸಕರ ಬಳಿ ಅಭಿಪ್ರಾಯವನ್ನು ಕೇಳ್ತಾರೆ. ಈ ಬಾರಿ ಲೋಕಸಭಾ ಚುನಾವಣೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಕಣಕ್ಕೆ ಇಳಿಸ್ಬೋದಾ, ನಿಮ್ಮ ಅಭಿಪ್ರಾಯ ಏನು ಅಂಥೇಳಿ ಅವ್ರನ್ನ ಕೇಳಿದಾಗ ಅವರು ಬೇಡ, ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರಂತೆ, ಸಲಹೆ ಕೊಟ್ಟಿದ್ದಾರಂತೆ. ಯಾಕಂದರೆ BJP ಮತ್ತು JDS ಇಬ್ಬರು ಕೂಡ ಒಂದಾಗ್ಬಿಟ್ಟಿದ್ದಾರೆ. ಇವರಿಬ್ಬರು ಒಂದಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಪ್ರಬಲವಾಗಿ ಪೈಪೋಟಿ ಕೊಡೋದು ಕೂಡ ಕಷ್ಟ ಆಗ್ಬೋದು ಅನ್ನುವ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆ ಮೂಲಕ ಯತೀಂದ್ರ ಸಿದ್ದರಾಮಯ್ಯ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂಥೇಳಿ ಏನು ಚರ್ಚೆಗಳಾಗ್ತಾ ಇತ್ತಲ್ಲ, ಆ ಚರ್ಚೆಗೆ ಸ್ಥಳೀಯ ಕೆಲ ಕೈ ನಾಯಕರೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋ, ಬೇಡ, ಸ್ಪರ್ಧೆ ಮಾಡೋದು ಬೇಡ ಅಂತ ಹೇಳಿ. ಸೊ ಮಗನ ಭವಿಷ್ಯಕ್ಕೋಸ್ಕರ CM ಸಿದ್ದರಾಮಯ್ಯ ಅವರು ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ರು. ಯಾಕೆಂದರೆ ಅವರೇ ಹೇಳ್ಬಿಟ್ಟಿದ್ದಾರೆ, ನೋಡಿ ಇದು ನನ್ನ ಕಡೆಯ ಚುನಾವಣೆ ಅಂತೇಳಿ. ಮುಂದಿನ ಬಾರಿ ಅವರು ಸ್ಪರ್ಧೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಲ್ಲಿಯವರೆಗೂ ಪುತ್ರನ ಭವಿಷ್ಯ, ರಾಜಕೀಯ ಭವಿಷ್ಯ, ಲೋಕಸಭಾ ಚುನಾವಣೆ ಇದೆ, ಒಂದು ಎಕ್ಸ್ಪೆರಿಮೆಂಟ್ ಯಾಕೆ ಮಾಡಬಾರ್ದು ನಾವು ಅಂಥೇಳಿ ಒಂದಷ್ಟು ಲೆಕ್ಕಾಚಾರವನ್ನು CM ಸಿದ್ದರಾಮಯ್ಯ ಅವರು ಹಾಕ್ಕೊಂಡಿದ್ರು. ಆದರೆ ಅಭಿಪ್ರಾಯವನ್ನು ಸಂಗ್ರಹಿಸಿದಾಗ ಬೇಡ ಅನ್ನುವ ಸಲಹೆ ಕೊಡಲಾಗಿದೆ. ಇದನ್ನು ಒಪ್ಪಿಕೊಳ್ತಾರೆ ಸಿದ್ದರಾಮಯ್ಯ ಅವರು, ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಕಣಕ್ಕಿಳಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಂಥ ಕೆಲಸವನ್ನು ಮಾಡೋಣ ಅಂತೇಳಿ ಪಣ ತೊಡಬೋದು. ಆಪ್ಷನ್ ಅಂತೂ ಇದ್ದೇ ಇದೆ. ನೋಡಿ, ಒಂದು ವಿಚಾರವನ್ನು ನಾನು ಈಗಲೇ ಹೇಳ್ತೀನಿ. ಮೈಸೂರಿನಲ್ಲಿ ಯಾವಾಗಲೂ ಕೂಡ ಮೇಯರ್ ಚುನಾವಣೆ ಅಂತ ಬಂದಾಗ ಅಲ್ಲಿ JDS ಮತ್ತು BJP ಒಂದಾಗ್ಬಿಡುತ್ತೆ, ಯಾವಾಗಲೂ ಒಂದಾಗ್ಬಿಡುತ್ತೆ. ಒಮ್ಮೆ BJP ಅವರು ಮೇಯರ್ ಆದರೆ ಇನ್ನೊಂದು JDS ಅವರು ಮೇಯರ್ ಆಗ್ತಾಯಿದ್ರು. ಇದು ಅವರವರ ಆಂತರಿಕ ಒಪ್ಪಂದಗಳಿವು. ಸೊ ಈಗ ಮೈತ್ರಿ ಅಧಿಕೃತವಾಗಿ ಆಗೋಗಿದೆ. ಅದು ಮೈತ್ರಿ ಆಗದೇ ಇದ್ದಾಗ ಆ ಸಂದರ್ಭದಲ್ಲಿ ಆಗ್ತಾ ಇದ್ದಂಥ ವಿಚಾರ. ಆದರೆ ಈಗ ಅಧಿಕೃತವಾಗಿ ಮೈತ್ರಿಯನ್ನು ಘೋಷಣೆ ಮಾಡಿಕೊಂಡಿದೆ. ಇಲ್ಲಿ JDS ಮತ್ತು BJP ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಂದರೆ, ಒಂದು ಒಕ್ಕಲಿಗ ಸಮುದಾಯದ ಮತಗಳು ಕ್ರೋಢೀಕರಣ ಮಾಡೋದಾಗಲಿ, ಅಥವಾ BJPಗೆ ತನ್ನದೇ ಆದಂಥ ಒಂದಷ್ಟು ಮತಗಳು ಇರುವಂಥದ್ದಾಗಲಿ, ಅದರಲ್ಲೂ ಪ್ರಮುಖವಾಗಿ ಈಗ ಇರುವಂಥ ಟ್ರೆಂಡ್ ಅಂತಂದರೆ ಜೈ ಶ್ರೀರಾಮ್, ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಮೈಸೂರಿನಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು, ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಇಂಥ ಒಂದು ವೈಬ್ ಕ್ರಿಯೇಟ್ ಆಗಿರುವಂಥ ಈ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರಿನಿಂದ ಕಣಕ್ಕಿಳಿದಿದೆ ಆದರೆ ಕಷ್ಟ ಅನ್ನೋದು ಕೂಡ ಚರ್ಚೆಗಳಾಗ್ತಾ ಇದೆ. ಇದೆಲ್ಲವನ್ನ ಕೂಡ ಮೆಟ್ಟಿ ನಿಂತು ಯತೀಂದ್ರ ಸಿದ್ದರಾಮಯ್ಯ ಅವರು ನಿಂತರೂ ಕೂಡ ಗೆಲ್ಲೋದಕ್ಕೆ ಸಾಕಷ್ಟು ಶ್ರಮವನ್ನು ಪಡಬೇಕು. ತಳಮಟ್ಟದಿಂದ ಕೆಲಸಗಳನ್ನು ಮಾಡ್ಕೊಂಬರ್ಬೇಕಾಗುತ್ತೆ. ಮತ್ತೊಮ್ಮೆ ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯ ಅವರು ತೆರೆಮರೆಯಲ್ಲಿ ಮಾಡಿದ್ದಾರಾ ಗೊತ್ತಿಲ್ಲ, ಚರ್ಚೆಗಳಂತೂ ಆಗ್ತಾ ಇದೆ. ಅಂತೂ ಇಂತೂ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ನೋಡಿ, 2 ಬಾರಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರು ಈಗ 3ನೇ ಬಾರಿಗೆ ಅವರು ಒಂದಷ್ಟು ತಾಲೀಮನ್ನು ನಡೆಸ್ತಿದ್ದಾರೆ, ಅಂದರೆ ತಯಾರಿಗಳನ್ನು ನಡೆಸ್ಕೊಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಚರ್ಚೆಗಳು ಶುರುವಾಗಿದೆ. ಪ್ರತಾಪ್ ಸಿಂಹ ಅವರು 2 ಬಾರಿ ಗೆದ್ದಿರೋದ್ರಿಂದ 3ನೇ ಬಾರಿಗೆ ಅವರು ಅಗ್ನಿ ಪರೀಕ್ಷೆ ಅಂತಲ್ಲ, ನೇರವಾಗಿ ಪರೀಕ್ಷೆಗೆ ಧುಮುಕ್ತಾರೆ ಲೋಕಸಭಾ ಚುನಾವಣೆಗೆ. ಸೊ ಒಂದು ಕಡೆ ಪ್ರಬಲ ಅಭ್ಯರ್ಥಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಪ್ರತಾಪ್ ಸಿಂಹ ಅವರ ಅಪೋಸಿಟ್ ಆಗಿ, ಎಗೇನ್ಸ್ಟ್ ಆಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ನಿಂತ್ಕೊಂಡಿದ್ದೆ ಆದರೆ ಒಂದು ಬಿಗ್ ಫೈಟ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಇನ್ನು ಈಗ ಮೈಸೂರು ಲೋಕಸಭಾ ಕ್ಷೇತ್ರ. ಸೊ ಈಗ ಒಂದು ಕಡೆ ಇದಾದರೆ ಮತ್ತೊಂದು ಕಡೆ